ಎಲ್ರಿಗೂ ನಮಸ್ಕಾರ ರೀ. ನಾನು ಶ್ರುತಿ. ನಾವಿವಾಗ ಮಾಡ್ತಾ ಇರೋದು ಹೆಲ್ದಿಯಾದ ವೆಜಿಟೇಬಲ್ ಹಾಕಿ ಮಾಡ್ತಾ ಇರೋದು. ಅದು ಏನಂತಂದರೆ ಚಿಕ್ಕದಾಗಿರೋ ರವೆ ಉತ್ತಪ್ಪ ಮಾಡ್ಲಿಕ್ಕತ್ತೀವಿ. ಈ ರವೆ ಉತ್ತಪ್ಪನ ಚಿಕ್ಕ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಇದು ಹಾರ್ಡಲ್ಲಿರೋದಿಲ್ಲ, ಸಾಫ್ಟಾಗಿರುತ್ತೆ. ಚಿಕ್ಕ ಮಕ್ಕಳಿಗೂ ತಿನ್ನಿಸ್ಬೋದು ಅಂತಲೇ ಹೇಳ್ಬೋದು. ಇದಕ್ಕೆ 1 ಕಪ್ ರವೆ ತೊಗೊಂಡಿದ್ದೆ. ಅದೇ ಕಪ್ಪಿಂದ ಒಂದು ಗಟ್ಟಿ ಮೊಸರನ್ನ ತೊಗೋಬೇಕು. ಹಾಗೆ ಅದೇ ಕಪ್ಪಿಂದ ನೀರನ್ನು ತಗೊಂಡು ಆ 3 ಕೂಡನ್ನು ಇದರಲ್ಲಿ ಹಾಕಿ ವಿಸ್ಕರ್ ಸಹಾಯದಿಂದ ಅಥವಾ ಕೈಯ ಸಹಾಯದಿಂದ ಈ ರೀತಿ ಮಾಡ್ಕೋಬೇಕು. ಅದು ಗಂಟು ಇರಬಾರ್ದು, ಸಾಫ್ಟಾಗಿ ಬರಬೇಕು ಕೈಯಲ್ಲಿ. ಹಾಗೆ ಇದನ್ನು ರೆಸ್ಟ್ ಮಾಡಲಿಕ್ಕೆ ಬಿಡಬೇಕಾಗುತ್ತೆ. ಒಂದು 10 ಮಿನಿಟ್ಸ್, ಅಟ್ಲೀಸ್ಟ್ 10 ಮಿನಿಟ್ಸ್ ಆದರೂ ರೆಸ್ಟಲ್ಲಿ ಇರಬೇಕಾಗುತ್ತೆ. ಆಮೇಲೆ ನೋಡಿ, ಇದನ್ನು ಈ ರೀತಿ ಮಾಡಿ ನೋಡಿದರೆ ಕೈಯಲ್ಲಿ ಸ್ಮೂತಾಗಿ ಬರುತ್ತೆ. ಆಮೇಲೆ ಅದೇ ಕಪ್ಪಿಂದ ಉಳ್ಳಾಗಡ್ಡಿ, ಹಾಗೆ ಮೆಣಸಿನ್ಕಾಯಿನ, ಟೊಮೆಟೊ ಮತ್ತು ದೊಣ್ಣೆ ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವನ್ನ ಹಾಕೋಬೇಕು. ಯಾವುದೇ ವೆಜಿಟೇಬಲ್ ಇರಲಿ, ಮನೇಲಿ ಯಾವುದು ಅವೈಲೇಬಲ್ ಇರುತ್ತೆ ಅದನ್ನು ವೆಜಿಟೇಬಲ್ನ ನಾವು ಹಾಕೋಬೇಕಾಗುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂಚೂರು ಖಾರ ಜಾಸ್ತಿ ಹಾಕಬೇಕಾಗಂಗಿಲ್ಲ. ಯಾಕೆಂದರೆ ಚಿಕ್ಕ ಮಕ್ಕಳು ತಿಂತಾರೆ ಅನ್ನೋ ಸಂಬಂಧಾಗಿ ನಾವು ಖಾರನ ಸ್ವಲ್ಪ ಕಡಿಮೆನೇ ಹಾಕಬೇಕಾಗುತ್ತೆ. ಹಾಗೆ ಇಲ್ಲಿ ಬಾಳ್ಗೆ ಇಟ್ಕೋಬೇಕು. ಬಾಳ್ಗೆಗೆ ಸಾಸಿವೆ, ಜೀರಿಗೆ, ಕರಿಬೇವು, ಕೊತ್ತಂಬರಿನ ಒಗ್ಗರಣೆ ಅಂತ ಕೊಡಬೇಕಾಗುತ್ತೆ. ಇದನ್ನು ಹಾಕಿದರೆ ರುಚಿ ತುಂಬ ಟೇಸ್ಟಾಗಿರುತ್ತೆ. ಹಾಕಲಿಲ್ಲ ಅಂದರೂ ನಡೆಯುತ್ತೆ, ಇದನ್ನು ಸ್ಕಿಪ್ ಮಾಡಿದರೂ ನಡೆಯುತ್ತೆ. ಹಾಕಿದರೆ ರುಚಿಯಾಗಿರುತ್ತೆ. ನೋಡಿ, ಇದನ್ನು ಹಾಕಿದ ನಂತರ ಸಾಫ್ಟಾಗಿರುತ್ತೆ. ಇದನ್ನು ಕೈಯಿಂದ ಈ ರೀತಿ ಮಾಡ್ಕೋಬೇಕಾಗುತ್ತೆ. ಎಲ್ಲ ಕಡೆ ಅವೈಲೇಬಲ್ ಆಗೋ ಥರ ಮಾಡ್ಕೋಬೇಕು. ಅದಾದ ನಂತರ ಇದನ್ನು ಒಂದು ಬಾಳ್ಗೆ ಒಳಗೆ ಅಥವಾ ಹಂಚಿಟ್ಕೊಂಡು ನಾವು ಇದನ್ನು ಅದನ್ನು ಮಾಡಿಟ್ಕೊಂಡಿದ್ವಲ್ಲ ರವೆ ಉತ್ತಪ್ಪನ ಗಟ್ಟಿಯಾಗಿ, ಇದು ಸ್ಮೂತ್ ಆಗಬಾರ್ದು, ತೆಳ್ಳಗಾಗಬಾರ್ದು, ಗಟ್ಟಿಯಾಗಿ ಇರಬೇಕಾಗುತ್ತೆ. ಇದನ್ನು 3 ಭಾಗ ಆಗಿ ಮಾಡ್ಕೋಬೇಕು. ಚಿಕ್ಕದಾಗಿ. ದೊಡ್ಡದಾಕಿದ್ರೂ ಪರವಾಗಿಲ್ಲ, ಆದರೆ ಚಿಕ್ಕದಾಕಿದರೆ ಚಿಕ್ಕ ಮಕ್ಕಳಿಗೂ ತುಂಬ ಇಷ್ಟಪಟ್ಟು ತಿಂತಾರೆ. ಇದು ನೋಡಲಿಕ್ಕೂ ಯಮ್ಮಿಯಾಗಿರುತ್ತೆ. ನೋಡಿ ಹೆಂಗಾಗಿದೆ, ಕಲರ್ ಬ್ರೌನಿಷ್ ಕಲರ್ ಬರೋದು, ರೈಟ್ ಕಲರ್ ಬರೋ ತನಕ ಇದರಲ್ಲಿ ಫ್ರೈ ಮಾಡಬೇಕಾಗುತ್ತೆ. ನೋಡಿ ಹೆಂಗಾಗೈತಂತ ಕಮೆಂಟ್ ಮಾಡಿ ಹೇಳಿ.